ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮನೆಯಲ್ಲಿರುವ ಕನ್ನಡಿಯ ಧಾರ್ಮಿಕ ಮಹತ್ವ ಹಾಗೂ ಕನ್ನಡಿಯನ್ನು ಹೇಗೆ ಪವಿತ್ರವೆಂದು ಹೇಳಲಾಗುತ್ತದೆ, ಅದರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಖಂಡಿತವಾಗ್ಲೂ ಮುಕ್ತವಾಗಿ ನೀವು ಹಂಚ್ಕೊಳ್ಬಹುದು. ಖಂಡಿತವಾಗ್ಲೂ ಅದಕ್ಕೆ ಅಲ್ಲಿ ಉತ್ತರ ಕೊಡ್ತೇನೆ. ನಿಮ್ಮ ರಾಶಿ ನಕ್ಷತ್ರ ತಿಳಿಸಿದ್ರು ಒಳ್ಳೆಯದು. ಒಂದು ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಅದಕ್ಕೆ ರಾಶಿ ನಕ್ಷತ್ರ ನೋಡಿ ಅದಕ್ಕೆ ಏನು ಪರಿಹಾರ ಬೇಕು ಅನ್ನೋದನ್ನು ನಾನು ತಿಳಿಸ್ತೇನೆ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಗುರುಗಳ ಜೊತೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆತ್ಮಾವಲೋಕನದ ಸ್ಥಳ ಕನ್ನಡಿಯ ಮುಂದೆ ನಿಂತ್ಕೊಳ್ಳುವುದು. ಕನ್ನಡಿಯು ಆತ್ಮಾವಲೋಕನದ ಸ್ಥಳವಾಗಿದೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಆತ್ಮವನ್ನು ನೋಡಬಹುದು ಮತ್ತು ಆತ್ಮದ ಸಂತೋಷವನ್ನು ಅನುಭವಿಸಬಹುದು. ಇದು ವ್ಯಕ್ತಿಯ ಆತ್ಮದ ಸ್ಥಿತಿಗೆ ಬೆಂಬಲವನ್ನು ನೀಡುತ್ತದೆ ಮತ್ತು ಅವನ ಆತ್ಮಾವಲೋಕನಕ್ಕೆ ಸಹಾಯ ಮಾಡುತ್ತದೆ. ಒಂದು ಕನ್ನಡಿಗೆ ಎಷ್ಟೆಲ್ಲ ಶಕ್ತಿ ಇದೆ ನೋಡಿ. ಹಾಗೆಯೇ ಶುದ್ಧತೆಯ ಸಂಕೇತ. ಅನೇಕ ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಕನ್ನಡಿಯನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ದೇವರ ಅಸ್ತಿತ್ವದ ಪರಿಕಲ್ಪನೆಯೊಂದಿಗೆ ಸಂಬಂಧಿಸಿದೆ ಮತ್ತು ಜನರು ಅದನ್ನು ಧಾರ್ಮಿಕವಾಗಿ ಪ್ರಮುಖವೆಂದು ಪರಿಗಣಿಸುತ್ತಾರೆ. ದೇವರ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಹಲವೆಡೆ ಕನ್ನಡಿಯನ್ನು ಬಳಸುತ್ತಾರೆ. ನೋಡಿರ್ಬೋದು, ಉತ್ತರ ಭಾರತದ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಕನ್ನಡಿಯನ್ನು ಉಪಯೋಗಿಸುವಂಥದ್ದು ದೇವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡುವಾಗ ಕಂಡಿರಬಹುದು ಅಂತ ಅಂದ್ಕೊಂಡಿದ್ದೇನೆ ನಾನು. ಹಾಗೆಯೇ ನಿಮ್ಮ ಬಗ್ಗೆ ನಿಮಗೆ ಅರ್ಥ ಮಾಡಿಕೊಳ್ಳಲು ಅಲ್ವಾ, ನಮಗೇನು ಬೇಸರ ಆಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವು ಮಾತಾಡ್ತೇವೆ. ತುಂಬ ಮಂದಿ ಅದನ್ನು ಮಾಡಿರಬಹುದು. ದುಃಖ ಆದಾಗಲೂ ಅಷ್ಟೇ, ಖುಷಿ ಆದಾಗಲೂ ಅಷ್ಟೇ ನಾವು ನಿಂತ್ಕೊಳ್ಳೋದು ಕನ್ನಡಿ ಮುಂದೆ. ಹಾಗೆಯೇ ಒಬ್ಬ ವ್ಯಕ್ತಿಯು ಕನ್ನಡಿಯ ಮೂಲಕ ತನ್ನನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದು ಆ ವ್ಯಕ್ತಿಯಲ್ಲಿನ ಭೌತಿಕ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಯಾಮಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಗಬಹುದು. ಹಾಗೆಯೇ ಸಮತೋಲನದ ಅನುಭವ. ಕನ್ನಡಿಯನ್ನು ಇಡಲು ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಮನೆಯ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಇದು ಮನೆಯ ವಾಸ್ತು ಮತ್ತು ಅಲಂಕಾರದಲ್ಲಿ ಸಹಾಯ ಮಾಡುತ್ತದೆ ಹಾಗೂ ಇದು ನಿಮ್ಮನ್ನು ಸಾಮರಸ್ಯ ಹಾಗೂ ಸ್ಫೂರ್ತಿದಾಯಕವಾಗಿಸುತ್ತದೆ. ನೋಡಿ ಎಷ್ಟೆಲ್ಲ ಒಂದು ಕನ್ನಡಿಯ ಬಗ್ಗೆ ಒಂದು ಇದು ಇದೆ ಅಂತ. ನೈಸರ್ಗಿಕ ಬೆಳಕು. ಕನ್ನಡಿಗಳನ್ನು ಮನೆಯಲ್ಲಿ ಇಡುವುದರಿಂದ, ಅದರಲ್ಲೂ ದೊಡ್ಡ ಗಾತ್ರದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಮನೆಯೊಳಗೆ ನೈಸರ್ಗಿಕ ಬೆಳಕನ್ನು ಹರಡಲು ಸಹಾಯ ಮಾಡುತ್ತದೆ. ಆತ್ಮವು ಜ್ಞಾನದ ಕಡೆಗೆ ಒಲವು ತೋರಬೇಕೆಂದು ಇದು ಸೂಚಿಸುತ್ತದೆ. ಎಷ್ಟೆಲ್ಲ ನಮಗೆ ಗೊತ್ತಿಲ್ಲದ ಮಾಹಿತಿಗಳು ಇದೆ ಒಂದು ಕನ್ನಡಿಯ ಬಗ್ಗೆ. ನಾವು ಎಣಿಸ್ಬೋದು ಕನ್ನಡಿಯಿಂದ ಇದೆಲ್ಲ ಆಗುತ್ತಂತ. ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ಒಂದು ನೆನಪಿಡಿ, ಒಡೆದ ಕನ್ನಡಿಯನ್ನು ಯಾವತ್ತೂ ಮನೆಯ ಒಳಗೆ ಇಟ್ಟುಕೊಳ್ಳಬೇಡಿ. ಮನೆಯ ಒಳಗೆ ಸ್ವಲ್ಪ ತುಂಡಾದರೂ ಅಥವಾ ಅದು ಕ್ರ್ಯಾಕ್ ಆದರೂ ಅದನ್ನು ಏನು ಮಾಡಬೇಕು, ಬಿಸಾಡೋದು ಒಳ್ಳೆಯದು. ಯಾವತ್ತು ದಯವಿಟ್ಟು ಅದನ್ನು ಮನೆ ಒಳಗೆ ಇಡಬೇಡಿ. ನಕಾರಾತ್ಮಕತೆಗೆ ಹಾಗೆಯೇ ಬೇರೆ ಬೇರೆ ಸಮಸ್ಯೆಗಳನ್ನು ತಂದು ಒಡ್ಡುವಂಥದ್ದು. ಕನ್ನಡಿಯಿಂದ ಏನೆಲ್ಲ ಪ್ರಯೋಜನ ಇದೆ ಅಷ್ಟೇ, ಒಡೆದಾಗ ಅದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಅಷ್ಟೇ ಅಪ್ರಯೋಜನ ಕೂಡ ಇರುವಂಥದ್ದು. ಅಂದರೆ ಅಪ್ರಯೋಜನ ಅನ್ನೋದಕ್ಕಿಂತ ತುಂಬಾ ಒಂದು ಅಷ್ಟು ಒಳ್ಳೆಯದಲ್ಲ. ಅಷ್ಟು ಅಂತಲ್ಲ, ತುಂಬ ಒಳ್ಳೆಯದಲ್ಲ. ನೆನಪಿಡಿ, ಸ್ವಲ್ಪ ಅದರ ಗಾಜು ಒಡೆದರೂ ಅದನ್ನು ಬಿಸಾಡಿ. ಹಾಗೆಯೇ ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದು. ಕನ್ನಡಿಗಳಿಗೆ ಸಂಬಂಧಿಸಿದ ಆಕಾರಗಳು, ಬಣ್ಣಗಳು ಮತ್ತು ವಿನ್ಯಾಸಗಳು ಮನೆಯನ್ನು ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತದೆ. ಮುಖ ನೋಡಲಿಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕನ್ನಡಿ ಇರುವಂಥದ್ದು ತುಂಬ ಡೆಕೋರೇಟಿವ್ ಆಗಿ ಒಂಥರ ತುಂಬಾ ಕನ್ನಡಿಗಳು ನೋಡಲಿಕ್ಕೆ ತುಂಬಾ ಬೇರೆ ಬೇರೆ ವಿಧದಂಥ ಆ ಫ್ರೇಮ್ ಏನಿರುತ್ತೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ನಮ್ಮ ಮನೆಗೆ ಅಂದವನ್ನು ಕೂಡ ಹೆಚ್ಚಿಸುವಂಥದ್ದು ಮತ್ತು ಜನರು ತಮ್ಮ ಸುತ್ತಮುತ್ತಲಿನ ಸೌಂದರ್ಯವನ್ನು ಆನಂದಿಸಲು ಇದು ಅನುವು ಮಾಡಿಕೊಡುತ್ತದೆ. ಕನ್ನಡಿ ಇಲ್ಲ ಅಂದರೆ ಏನೂ ಇಲ್ಲ, ಮನೆಯಲ್ಲಿ ಕನ್ನಡಿ ಇದ್ದೇ ಇರಬೇಕು ಅಲ್ವಾ. ಇದರಿಂದ ಇಷ್ಟೆಲ್ಲ ಪ್ರಯೋಜನಗಳು ಇರುವಂಥದ್ದು. ಹಾಗೆ ಇಂಥ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು, ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.